ಆತ್ಮೀಯ ವೀಕ್ಷಕರ, SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಅಮೌಂಟ್ ಯಾವಾಗ ಬರುತ್ತೆ, DBT ಪುಷ್ಡ್ ಅಂತ ತೋರಿಸ್ತಾ ಇದೆ, ವೆರಿಫಿಕೇಶನ್ ಏನು ಕಂಪ್ಲೀಟ್ ಆಗಿಲ್ಲ, ಮಾರ್ಕ್ಸ್ ಕಾರ್ಡ್ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಮತ್ತು ಅವಾರ್ಡೆಡ್ ಅಂತ ತೋರಿಸ್ತಾ ಇದೆ, ಫಂಡ್ ಅಮೌಂಟ್ ಯಾವಾಗ ಬರುತ್ತೆ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇದ್ರಿ. ಕೆಲವೊಂದಿಷ್ಟು ಕಮೆಂಟ್ಗಳಿಗೆ ನಾನು ಅಲ್ಲೇ ರಿಪ್ಲೈ ಮಾಡಿದ್ದೀನಿ. ಬಟ್ ನೀವು ಮಾಡಿರ್ತಕ್ಕಂಥ ಎಲ್ಲ ಕಮೆಂಟ್ಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಇರುತ್ತೆ. ನಿಮ್ಮ ಖಾತೆಗೆ ಅಮೌಂಟ್ ಬರಬೇಕು ಅಂದರೆ 4 ಕಂಡೀಷನ್ ಇದೆ. ಈ 4 ಕಂಡೀಷನ್ ಏನು ಅನ್ನೋದನ್ನ ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ನೀವು ಮಾಡಿರ್ತಕ್ಕಂಥ ಎಲ್ಲ ಕಮೆಂಟ್ಗಳಿಗೆ ಉತ್ತರ. ಹೌ ಟು ಅಪ್ಲೋಡ್ ಮಾರ್ಕ್ಸ್ ಕಾರ್ಡ್ ಅಂತ ಕೇಳಿದ್ದಾರೆ ವಿಭೋ ಅನ್ನುವಂಥವ್ರು. ಹೌ ಟು ಅಪ್ಲೋಡ್ ಅಂದರೆ ನೀವು SSP ಸ್ಕಾಲರ್ಶಿಪ್ ಏನು ಅಪ್ಲೈ ಮಾಡಿರ್ತೀರಲ್ವಾ, ಅಪ್ಲೈ ಮಾಡಿದಾಗ ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಿರೋದಿಲ್ಲ. ನೀವೇನಾದರೂ SSP ಪೋರ್ಟಲನ್ನೇ ಓಪನ್ ಮಾಡಿದ್ರೆ, ಬಟ್ ಸ್ವಲ್ಪ ದಿನ ಆಯಿತು, ಸರ್ವರ್ ಎರರ್ ಇದೆ, ಮಾರ್ನಿಂಗ್ 5 ರಿಂದ 6 ಗಂಟೆ ಒಳಗಡೆ ಓಪನ್ ಆಗುತ್ತೆ. ನೀವು SSP ಸರ್ವರನ್ನು ಓಪನ್ ಮಾಡಿ ಅಲ್ಲಿ ನೀವು ಯಾವ ಇಯರ್ದು ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಿಲ್ವೋ ಆ ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಇಯರ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅಲ್ಲಿ ಆಪ್ಷನ್ ಬರುತ್ತೆ ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಅಂತೇಳಿ. ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡನ್ನು ಅಲ್ಲಿ ಹೋಗಿ ನೀವು ಒರಿಜಿನಲ್ ಕಾಪಿಯನ್ನು ಸ್ಕ್ಯಾನ್ ಮಾಡ್ಕೊಳ್ಳಿ. ಸ್ಕ್ಯಾನ್ ಮಾಡಿಕೊಂಡು 2 MB ಕಡಿಮೆ ಇರಬೇಕು. ಇದನ್ನು ಅಲ್ಲಿ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಗ್ಯಾಲರಿಗೆ ಬರುತ್ತೆ. ಆ ಗ್ಯಾಲರಿಯಲ್ಲಿರ್ತಕ್ಕಂಥ ನಿಮ್ಮ PDF ಅನ್ನು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿ 2 or 3 ವರ್ಕಿಂಗ್ ಡೇಸ್ ಒಳಗಡೆ ಕ್ಲಿಯರ್ ಆಗುತ್ತೆ. ಹೌ ಟು ಅಪ್ಲೋಡ್ ಮಾರ್ಕ್ಸ್ ಕಾರ್ಡ್ ಅನ್ನೋರಿಗೆ ಇದು ಉತ್ತರ. ಮತ್ತೆ ಹಾಗೆ ಬನ್ನಿ ಸ್ನೇಹಿತರೆ, ಬ್ರದರ್ ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಆ್ಯಂಡ್ ಸೆಕೆಂಡ್ ಲೆವೆಲ್ ಅಪ್ಲೋಡ್ ಆಗಿದೆ, ಬಟ್ ಥರ್ಡ್ ಲೆವೆಲ್ ಪುಷ್ಡ್ ಟು DBT ನೋ ಅಂತ ತೋರಿಸ್ತಾ ಇದೆ. 2023-24ರಲ್ಲಿ ಅಪ್ಲಿಕೇಶನ್ ಹಾಕಿದ್ದೀನಿ. 2023-24ರಲ್ಲಿ ಆದರೂ ಹಾಕಿರಿ, 24-25 ಯಾವ್ದ್ರಲ್ಲಾದರೂ ಹಾಕಿರಿ. ಬಟ್ ನಿಮ್ದೇನಾದರೂ ಥರ್ಡ್ ಲೆವೆಲ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ, 4th ಲೆವೆಲ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ ಅಂದರೆ 1902ಗೆ ಕಾಲ್ ಮಾಡಿ. ಇಲ್ಲ SSP ಮೇಲ್ ID ಇದೆ, ನಾನು ಆಲ್ಮೋಸ್ಟ್ ಭಾಳ ವಿಡಿಯೋಗಳಲ್ಲಿ ಮೇಲ್ ID ಕೂಡ ಕೊಟ್ಟಿದ್ದೀನಿ. ಆ ಮೇಲ್ IDಗೆ ನೀವು ಅರ್ಜಿ ಹಾಕಿರ್ತಕ್ಕಂಥ ಒಂದು ಕಾಪಿ, DBT ಸ್ಟೇಟಸ್ ಏನು ತೋರಿಸ್ತಾ ಇದೆಯಲ್ಲ, ಇವೆರಡನ್ನು ಒಂದೇ PDF ಅಲ್ಲಿ ಮಾಡಿ 2 MB ಕಡಿಮೆ ಮಾಡಿ ಮೇಲ್ ಮಾಡಿ. ವಿತಿನ್ 2 or 3 ವರ್ಕಿಂಗ್ ಡೇಸ್ ಒಳಗಡೆ ವೆರಿಫಿಕೇಶನ್ ಕಂಪ್ಲೀಟ್ ಅಂತೇಳಿ ಬರುತ್ತೆ. ಇದಾಗಿಯೂ ಆಗಲಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ಡಿಸ್ಟ್ರಿಕ್ಟ್ ಆಫೀಸ್ಗೆ ಹೋಗಿ SSP ಆಫೀಸರ್ ಹತ್ರ ಭೇಟಿಯಾಗಿ ನೀವು ಖುದ್ದಾಗಿ ವೆರಿಫಿಕೇಷನನ್ನು ಮಾಡಿಸ್ಕೋಬೇಕು. 3rd 4th ಲೆವೆಲ್ ವೆರಿಫಿಕೇಷನ್ ಪೆಂಡಿಂಗ್ ಇರೋರಿಗೆ. ಬ್ರೋ ಸ್ಟೇಟಸಲ್ಲಿ ಅವೈಟೆಡ್ ಅಂತ ಇದೆ, ಯಾವಾಗ ಬರ್ಬೋದು ಅಮೌಂಟು? ಮಾರ್ಕ್ಸ್ ಕಾರ್ಡ್ ಅಪ್ಡೇಟ್ ಮಾಡಿಸಿ 2 ಡೇಸ್ ಆಯಿತು. ಅವೈಟೆಡ್ ಅಂದರೆ 2 ಡೇಸ್ ಆಯ್ತಲ್ವಾ, ನೀವು ಇವರು ಮಾರ್ಕ್ಸ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿದ್ರೆ ಅಪ್ಡೇಟ್ಸ್ ಮಾಡಿ 2 ಡೇಸ್ ಆಗಿದೆ. ಬಟ್ ವಿತಿನ್ 2 ವರ್ಕಿಂಗ್ ಡೇಸ್ ಒಳಗಡೆ ಕ್ಲಿಯರ್ ಆಗುತ್ತೆ. ಕ್ಲಿಯರ್ ಆದಮೇಲೆ ನೀವೆಲ್ಲ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಕ್ಲಿಯರ್ ಆದಮೇಲೆ DDO ಅಪ್ರೂವಲ್ ಕೊಡ್ತಾರೆ. DDO ಅಪ್ರೂವಲ್ ಕೊಟ್ಟರೆ ವಿತಿನ್ 2 ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ ಖಾತೆಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ಓಕೆನಾ? ಇದು ರೋಹಿತ್ ಅನ್ನೋರು ಕಮೆಂಟ್ ಮಾಡಿದ್ರು. ಮತ್ತು ಅದರ ಜೊತೆಗೆ ಬನ್ನಿ ಇನ್ನೊಂದು ಕಮೆಂಟ್ ಇದೆ. 4th ಲೆವೆಲಲ್ಲಿ 3127 ಅಂತ ತೋರಿಸ್ತಾ ಇದೆ, ಆದರೆ ಇನ್ನೂ ಅಮೌಂಟ್ ಬಂದಿಲ್ಲ. 4th ಲೆವೆಲಲ್ಲಿ ತೋರಿಸಿದ್ರೆ ವೆರಿಫಿಕೇಶನ್ ಕಂಪ್ಲೀಟ್ ಆಗಿದೆ ಅಂತೇಳಿ ತೋರಿಸ್ಬೇಕು. ವೆರಿಫಿಕೇಶನ್ ಕಂಪ್ಲೀಟ್ ಆಗಿದೆ ಅಂತ ತೋರಿಸಿದ್ರೆ ಮಾತ್ರ DDO ಅವರು ಅಪ್ರೂವಲ್ ಕೊಡ್ತಾರೆ. ತೋರಿಸ್ಬೇಕು ಅಂದರೆ ವೆರಿಫಿಕೇಶನ್, ಅದೇ ನಾನು ಮೊದಲೇ ಹೇಳಿದ್ನಲ್ವಾ, ತಾಲೂಕು ಆಫೀಸ್ಗೆ 1ನೇ 2ನೇ ಹಂತದ ವೆರಿಫಿಕೇಶನ್ ಪೆಂಡಿಂಗ್ ಇತ್ತಂದರೆ ತಾಲೂಕು ಆಫೀಸ್ಗೆ ಹೋಗಿ ವೆರಿಫಿಕೇಶನನ್ನು ಕಂಪ್ಲೀಟ್ ಮಾಡಿಸ್ಕೊಳ್ಳಿ. ಮತ್ತು ಅದೇನಾದರೂ 3ನೇ ಮತ್ತು 4ನೇ ಹಂತದ ವೆರಿಫಿಕೇಶನ್ ಪೆಂಡಿಂಗ್ ಇತ್ತು ಅಂದರೆ SSPಗೆ ಸಂಬಂಧಪಟ್ಟಿರ್ತಕ್ಕಂಥ ಡಿಸ್ಟ್ರಿಕ್ಟ್ ಆಫೀಸಲ್ಲಿ ಹೋಗಿ ವೆರಿಫಿಕೇಶನ್ನ ಮಾಡಿಸ್ಕೊಳ್ಳಿ. I am not able to apply SSP scholarship application is showing error, will be filling application, what I do? ಸದ್ಯಕ್ಕೆ ಯಾಕಂದರೆ ಇದು ಜನವರಿ 30-31ನೇ ತಾರೀಕೇನು ನೀವು SSP ಸ್ಕಾಲರ್ಶಿಪ್ಗೆ ಹೊಸದಾಗಿ ಅಪ್ಲೈ ಮಾಡ್ತಾ ಇದ್ರಲ್ವಾ, ಅಲ್ಲಿ ಸರ್ವರ್ ಪ್ರಾಬ್ಲಮ್ ಬರ್ತಾ ಇದೆ. ಬಟ್ ಸದ್ಯಕ್ಕೆ ನೀವೇನಾದರೂ ಅಪ್ಲಿಕೇಶನ್ ಮೊಬೈಲಲ್ಲೇ ಆಗ್ತಾ ಇದ್ರೆ ಮಾರ್ನಿಂಗ್ 6 ಗಂಟೆ ಅಥವಾ 5 ಗಂಟೆಗೆ ಟ್ರೈ ಮಾಡಿ. SSP ಸ್ಕಾಲರ್ಶಿಪ್ ಓಪನ್ ಆಗ್ತಾ ಇದೆ. ಮತ್ತು ಡೇಟ್ ಕೂಡ ಎಕ್ಸ್ಟೆಂಡ್ ಆಗಿದೆ. ಹೊಸದಾಗಿ ಅಪ್ಲಿಕೇಶನ್ ಹಾಕೋರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಲಾಸ್ಟು ಜನವರಿ 31ನೇ ತಾರೀಕಿತ್ತು, ಫೆಬ್ರವರಿ 28ನೇ ತಾರೀಕೊಳಗೂ ಕೂಡ ಎಕ್ಸ್ಟೆಂಡ್ ಆಗಿದೆ. ಅಷ್ಟರ ಒಳಗಡೆ ಹೋಗಿ ಆಲ್ಮೋಸ್ಟ್ ಫೆಬ್ರವರಿ 28 ಬರೋವರೆಗೂ ಕಾಯಬೇಡಿ. ಆಲ್ಮೋಸ್ಟ್ ದಿನ ಟ್ರೈ ಮಾಡ್ತಾ ಇರಿ. ಆಲ್ಮೋಸ್ಟ್ ಸರ್ವರ್ ಕ್ಲಿಯರ್ ಆಗಿದೆ, ಹೋಗಿ ಅಪ್ಲಿಕೇಶನ್ ಹಾಕಿ. ಸರ್ ನಂದು ಬಿಲೋ 60% ಇದೆ, ವಿದ್ಯಾಶ್ರೀಗೆ ಫಸ್ಟ್ ಟೈಮ್ ಅಪ್ಲೈ ಮಾಡಿದ್ದೀನಿ, ಬರುತ್ತಾ? ವಿದ್ಯಾಶ್ರೀಗಾದರೂ ಅಪ್ಲೈ ಮಾಡಿರಿ, ಯಶಸ್ವಿನಿ SSP ಸ್ಕಾಲರ್ಶಿಪ್ ಯಾವ್ದು ಬೇಕಾದರೂ ಅಪ್ಲೈ ಮಾಡಿರಿ. SSP ಸ್ಕಾಲರ್ಶಿಪ್ಗೆ ಮಿನಿಮಮ್ 60% ಆಗಿರಲೇಬೇಕು. ವಿದ್ಯಾಶ್ರೀಗೆ ಮಿನಿಮಮ್ 60% ಆಗಿರಬೇಕು ಅಂತ ಏನೂ ಇಲ್ಲ. ಬಟ್ ಹಾಸ್ಟ್ಲು ನೀವು ಅಪ್ಲೈ ಮಾಡಿರಬೇಕು. ಕ್ಯಾನ್ಸಲ್ ಆಗಿರುವಂಥದ್ದು ಲೆಟ್ರು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಪ್ಲೋಡ್ ಮಾಡಬೇಕು. ಬ್ರೋ ಫಸ್ಟ್ ಲೆವೆಲ್ ಆ್ಯಂಡ್ ಸೆಕೆಂಡ್ ಲೆವೆಲ್ ಅಪ್ಲೋಡ್ ಆಗಿದೆ, ಬಟ್ ಥರ್ಡ್ ಲೆವೆಲಲ್ಲಿ ಪುಷ್ಡ್ ಟು DBT ನೋ ಅಂತ ತೋರಿಸ್ತಾ ಇದೆ.
ಥರ್ಡ್ ಲೆವೆಲಲ್ಲಿ DBT ಪುಷ್ಡ್ ನೋ ಅಂತ ತೋರಿಸ್ತಾ ಇದ್ದರೆ ಡಿಸ್ಟಿಕ್ ಆಫೀಸಿಗೆ ಹೋಗಿ ವೆರಿಫಿಕೇಷನನ್ನು ಮಾಡಿಸ್ಕೊಳ್ಳಿ. ಓಕೆನಾ. ಮತ್ತು ಇನ್ನೊಂದು ಕಮೆಂಟ್ ಕಡೆ, ಸರ್ 2023-25 ಕ್ರೆಡಿಟ್ ಆಗಿಲ್ಲ, ಅಪ್ಡೇಟ್ ಆಗಿದೆ, ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಅಮೌಂಟು ಮೆನ್ಷನ್ ಆಗಿದೆ, ಸ್ಯಾಂಕ್ಷನ್ ಆಗಿದೆ, ಬಟ್ DBT ಪುಷ್ಡ್ ನೋ ಅಂತ ತೋರಿಸ್ತಾ ಇದೆ. ಅಂದರೆ ವೆರಿಫಿಕೇಷನ್ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿಲ್ಲ. ವೆರಿಫಿಕೇಷನ್ ಕಂಪ್ಲೀಟ್ ಆಗಿಲ್ಲ ಅಂದರೆ DBT ನೋ ಅಂತ ತೋರಿಸುತ್ತೆ. ಫಸ್ಟು ಹೋಗಿ ವೆರಿಫಿಕೇಷನನ್ನು ಮಾಡಿಸ್ಕೊಳ್ಳಿ. DBT ಎಸ್ ಅಂತ ತೋರಿಸಿದ್ರೆ DDO ಅಪ್ರೂವಲ್ ಕೊಡ್ತಾರೆ. ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಬೈ ಕಾಲೇಜ್ ಎಂಪವರ್ಮೆಂಟ್ ಆಫೀಸ್ ಅಂತ ಇದೆ. ಏನು ಮಾಡಬೇಕು ಅಂದರೆ ಮೊದಲಂದರೆ ಇದಕ್ಕೂ ಹೇಳ್ಬಿಡ್ತೀನಿ. ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಬೈ ಕಾಲೇಜ್ ಎಂಪವರ್ಮೆಂಟ್ ಅಂತ ಏನಾದರೂ ಇದ್ದರೆ ಕಾಲೇಜ್ ಅವರು ನಿಮ್ಮ ಡಾಕ್ಯುಮೆಂಟ್ಸನ್ನು ತಾಲೂಕು ಆಫೀಸ್ಗೆ ಸಬ್ಮಿಟ್ ಮಾಡಿರೋದಿಲ್ಲ. ಯಾಕಂದರೆ SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ ಮೇಲೆ ಫಿಸಿಕಲ್ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಬೇಕು. ನೀವಾದರೂ ಕೊಟ್ಟು ಬರ್ಬೋದು, ಕಾಲೇಜಲ್ಲಿ ಹೋದರೆ ಕಾಲೇಜ್ ಮ್ಯಾನೇಜ್ಮೆಂಟ್ನವರು ಹೋಗಿ ಕೊಟ್ಟು ಬರ್ತಾರೆ. ಕಾಲೇಜಲ್ಲಿ ಒಂದ್ಸಲ ವಿಚಾರಿಸಿ ಕೊಟ್ಟು ಬಂದಿಲ್ಲ ಅಂದರೆ ಆದಷ್ಟು ಬೇಗ ಹೋಗಿ ಕೊಟ್ಟು ಬನ್ನಿ. ಮತ್ತು ಓನ್ಲಿ 3200 ಪುಷ್ಡ್ ಟು DBT ಅಂತ ಇತ್ತು, ಅಮೌಂಟು ಕ್ರೆಡಿಟ್ ಆಗಿದೆ, ಇನ್ನೂ ಉಳಿದಿರೋ ಅಮೌಂಟು ಬರುತ್ತಾ? ನಿಮ್ಮ ಅಮೌಂಟ್ ಏನಾದರೂ ಮೆನ್ಷನ್ ಎಷ್ಟಾಗಿರುತ್ತಲ್ಲ ಅಷ್ಟು ಅಮೌಂಟು ಕ್ರೆಡಿಟ್ ಆಗಿದ್ರೆ ಮತ್ತೆ ಅಮೌಂಟ್ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ ನಿಮ್ದು ಏನಾದರೂ 6000 ಅಮೌಂಟ್ ಮೆನ್ಷನ್ ಆಗಿತ್ತು, 3000 ಅಮೌಂಟ್ ಮಾತ್ರ ಬಂದಿತ್ತು ಅಂದರೆ ಇನ್ನೂ ಒಂದು 3000 ಇನ್ನೊಂದು ಸಲ ಫಂಡ್ ರಿಲೀಸ್ ಆದಾಗ ಅಮೌಂಟ್ ಬರುತ್ತೆ. ಬಟ್ ಅವಾಗೇನಾದರೂ ನಿಮಗೆ ಅಲ್ಲಿ 3000 ಅಷ್ಟೇ ಫಂಡ್ ರಿಲೀಸ್ ಆಗಿತ್ತು ಅಂದರೆ 3000 ಅಷ್ಟೇ ಅಮೌಂಟು ಬರುತ್ತೆ. ಓಕೆನಾ ಸರ್. DBT ಪುಷ್ಡ್ ನೋ ಇದೆ 2024-25 ನಿನ್ನೆ ಮಾರ್ಕ್ಸ್ ಕಾರ್ಡ್ ಅಪ್ಡೇಟ್ ಆಗಿದೆ ನಂದು. ಸೊ ಅಮೌಂಟು ಎಲ್ಲ ಸ್ಯಾಂಕ್ಷನ್ ಆಗಿದೆ, ಬಟ್ ನೋ ಅಂತ ಇದೆ. ಕ್ರೆಡಿಟ್ ಆಗುತ್ತಾ ಅಮೌಂಟು? ಎಸ್, ಕ್ರೆಡಿಟ್ ಆಗುತ್ತೆ. ನೋ ಅಂತ ಇದ್ದರೆ ನೀವು ಮಾರ್ಕ್ಸ್ ಕಾರ್ಡನ್ನು ಮಾತ್ರ ಅಪ್ಲೋಡ್ ಮಾಡಿದ್ದೀರಾ. ವೆರಿಫಿಕೇಷನನ್ನು ಮಾಡಿಸ್ಕೊಳ್ಳಿ. ವೆರಿಫಿಕೇಷನನ್ನು ಮಾಡಿದ ಮೇಲೆ DDO ಅಪ್ರೂವಲ್ ಕೊಟ್ಟರೆ ವಿತಿನ್ 2 ವರ್ಕಿಂಗ್ ಡೇಸ್ ಒಳಗಡೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ಓಕೆನಾ. 2025-26 ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ತೋರಿಸ್ತಾ ಇಲ್ಲ, ತುಂಬ ದಿನದಿಂದ ಹೀಗೆ ತೋರಿಸ್ತಾ ಇಲ್ಲ. ಅಂದರೆ ಸರ್ವರ್ ನೀವೇನಿದ್ರು ನೀವು ಒಂದು 2 or 3 ಡೇಸ್ ಆಯಿತು ಅನಿಸುತ್ತೆ, ನೀವು ಚೆಕ್ ಮಾಡಿ. ಇವತ್ತು ಮಾರ್ನಿಂಗಿಂದನೇ ಪ್ರೀವಿಯಸ್ ಇಯರ್ದು ಚೆಕ್ ಮಾಡಿದ್ರೆ ಎಲ್ಲ ಡಾಟಾ ಶೋ ಆಗ್ತಾ ಇದೆ. SSP ಸರ್ವರ್ ಪ್ರಾಬ್ಲಮ್ ಕೂಡ ಕ್ಲಿಯರ್ ಆಗಿದೆ. ಬಟ್ ನೀವು ಆಲ್ಮೋಸ್ಟು ವರ್ಕಿಂಗ್ ಡೇ ಆದಮೇಲೆ ನೀವು ಚೆಕ್ ಮಾಡಿ. ಅಂದರೆ ಮಾರ್ನಿಂಗ್ 5 ಗಂಟೆ 6 ಗಂಟೆಗೆ SSP ಪೋರ್ಟಲ್ ಓಪನ್ ಮಾಡಿ, ಇಲ್ಲ ಸಾಯಂಕಾಲ 6 ಗಂಟೆ 7 ಗಂಟೆ ಮೇಲೆ ಓಪನ್ ಮಾಡಿ. ಅದು ನೀವು ಏನೇ DBT ಸ್ಟೇಟಸ್ ಆಗಿರ್ಬೋದು, ಸರ್ವರ್ ಎರರ್ ಪ್ರಾಬ್ಲಮ್ ಯಾವುದೂ ಬರೋದಿಲ್ಲ. ನಂದು ಆಲ್ ಲೆವೆಲ್ ವೆರಿಫಿಕೇಷನ್ ಕೂಡ ಆಗಿದೆ. ಫೀಸ್ ಅಮೌಂಟ್ ಪುಷ್ಡ್ ಟು 18,000 ಇದೆ. ಪೇಮೆಂಟ್ ಅಪ್ವರ್ಡ್ ಬೈ DDO, ನೋ ಪೇಮೆಂಟ್ ರೆಸ್ಪಾನ್ಸ್ ರಿಸೀವ್ಡ್ ಫ್ರಮ್ DD ಅವೈಟೆಡ್ ಅಂತ ಇದೆ. ಸ್ಟಿಲ್ ಡಿಡ್ ನಾಟ್ ರಿಸೀವ್ಡ್ ಸ್ಕಾಲರ್ಶಿಪ್. ಓಕೆನಾ. ಅಂದರೆ DDO ಅಪ್ರೂವಲ್ ಇನ್ನೂ ಕೊಟ್ಟಿಲ್ಲ. ಅಪ್ರೂವಲ್ ಕೊಟ್ಟರೆ ನಿಮ್ಮ ಖಾತೆಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ಸರ್ SSP ಸ್ಟೇಟಸ್ ಅಪ್ಡೇಟ್ ಆಗಿದೆ, ಅದರಲ್ಲಿ ಪ್ರೀವಿಯಸ್ ಇಯರ್ದ ಸ್ಟೇಟಸ್ ತೋರಿಸ್ತಿದೆ. ಆದರೆ ನಾನು 2025-26 ಸ್ಟೇಟಸ್ ತೋರಿಸ್ತಾ ಇಲ್ಲ. ಏನು ಮಾಡಬೇಕು? ಸರ್ವರ್ ಪ್ರಾಬ್ಲಮ್ ಇದೆ. 2 or 3 ಡೇಸ್ ಬಿಟ್ಟು ಚೆಕ್ ಮಾಡಿಸಿ. DBT ಸ್ಟೇಟಸ್ಸು ಕಂಪಲ್ಸರಿ ತೋರಿಸುತ್ತೆ. ಬ್ರೋ ತಾಲೂಕು ಆಫೀಸ್ಗೆ ಹೋಗಿ 2024-25 ಅಕಾಡೆಮಿಕ್ ಇಯರ್ದು ವೆರಿಫಿಕೇಷನ್ಗೆ ಕೊಟ್ಟು ಬಂದಿದ್ದೆ, ಆದರೆ ಅವರು ವೆರಿಫಿಕೇಷನ್ ಮಾಡಿಲ್ಲ ಬ್ರೋ. ಇವಾಗ ಏನು ಮಾಡಬೇಕು ಬ್ರೋ? ಪ್ಲೀಸ್ ಹೆಲ್ಪ್ ಮೀ. ವೆರಿಫಿಕೇಷನ್ ಮಾಡಿಲ್ಲ ಅಂದರೆ ಮತ್ತೊಂದು ಸಲ ಹೋಗಿ ವೆರಿಫಿಕೇಷನ್ ಮಾಡಿ ಅಂತೇಳಿ ಖುದ್ದಾಗಿ ಅವ್ರನ್ನ ಭೇಟಿ ನೀಡಿ ಮಾತಾಡಿ, ಅವ್ರೇನಾದರೂ ಫ್ರೀ ಆಗಿದ್ರೆ ಅಲ್ಲೇ ಕುಂತು ವೆರಿಫಿಕೇಷನ್ ಕಂಪ್ಲೀಟ್ ಮಾಡಿಸ್ಕೊಂಡೇ ಬನ್ನಿ. ಚೇತನ್ ಅನ್ನುವಂಥವ್ರೆ ನಿಮಗಿದು. ಮತ್ತು ಇನ್ನೊಂದು, ಮೊದಲನೇ ಮತ್ತು ಎರಡನೇ ವೆರಿಫಿಕೇಷನ್ ಎಸ್ ಆಗಿದೆ, ಎಲಿಜಿಬಲ್ ಎಸ್ ಆಗಿದೆ. ಆದರೆ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಬೈ ಕಾಲೇಜ್ ಎಂಪವರ್ ಆಫೀಸರ್ದು ಅಕಾಡೆಮಿಕ್ ವೆರಿಫಿಕೇಷನ್ ಡೀಟೇಲ್ಸ್ ನಾಟ್ ಫೌಂಡ್ ಅಂತ ತೋರಿಸ್ತಾ ಇದೆ. ಇದಕ್ಕೆ ಏನು ಮಾಡಬೇಕು? ಅದೇ ಹೇಳಿದ್ನಲ್ವಾ, ನಿಮ್ಮ ಫಿಸಿಕಲ್ ಡಾಕ್ಯುಮೆಂಟ್ಸನ್ನು ಕಾಲೇಜ್ ಎನ್ವೈರನ್ಮೆಂಟ್ ಅಥವಾ ಕಾಲೇಜ್ ಮ್ಯಾನೇಜ್ಮೆಂಟು ತಾಲೂಕು ಆಫೀಸ್ಗೆ ಸಬ್ಮಿಟ್ ಮಾಡಿರೋದಿಲ್ಲ. ನಿಮ್ಮ ಕ್ಯಾಟಗರಿಗೆ ಸಂಬಂಧಪಟ್ಟಿರ್ತಕ್ಕಂಥ SC ST ಜನರಲ್ OBC ಮೈನಾರಿಟಿ ಇಲ್ಲಿ ನಿಮ್ಮ ಕ್ಯಾಟಗರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಫೀಸ್ಗಳಿರುತ್ತಲ್ವ ಅವರಿಗೆ ಸಬ್ಮಿಟ್ ಮಾಡಿರೋದಿಲ್ಲ. ಹೋಗಿ ಸಬ್ಮಿಟ್ ನೀವಾದರೂ ಕೊಡಿ, ಇಲ್ಲ ಕಾಲೇಜ್ ಮ್ಯಾನೇಜ್ಮೆಂಟ್ಗಾದರೂ ಒಂದ್ಸಲ ತಿಳಿಸಿ ಹೋಗಿ ಕೊಟ್ಟು ಬನ್ನಿ ಅಂತೇಳಿ. ಓಕೆ, ಥ್ಯಾಂಕ್ ಯು ಬ್ರೋ. ವೆರಿಫಿಕೇಷನ್ ಡನ್ ಆಯಿತು ಮೇಲ್ ಮಾಡಿದ ಮೇಲೆ. ಓಕೆ, ಬಟ್ ಅಮೌಂಟು ಯಾವಾಗ ಬರುತ್ತೆ ಬ್ರೋ? OBC ವೆರಿಫಿಕೇಷನ್ ಡನ್ ಆಗಿದ್ರೆ DDO ಅಪ್ರೂವಲ್ ಒಂದು ಪೆಂಡಿಂಗ್ ಉಳ್ಕೊಂಡಿರುತ್ತೆ. ಅಪ್ರೂವಲ್ ಕೊಟ್ಟರೆ 3-4 ವರ್ಕಿಂಗ್ ಡೇಸ್ ಒಳಗಡೆ ಅಮೌಂಟು ಕ್ರೆಡಿಟ್ ಆಗುತ್ತೆ.
DDO ಅಪ್ರೂವ್ಡ್ ನೋ ಇದೆ, ಪೇಮೆಂಟ್ ಸ್ಟೇಟಸ್ ಅವೈಟೆಡ್ ಇದೆ, DBT ಪುಷ್ಡ್ ಅಂತ ಇದೆ. ಓಕೆ, DDO ಅಪ್ರೂವಲ್ ಒಂದು ಕೊಟ್ಟರೆ ನಿಮ್ಮ ಖಾತೆಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಮತ್ತೆ ಇದ್ರ ಜೊತೆಗೆ ಸ್ನೇಹಿತರೆ ಈ ಎಲ್ಲ ಕಮೆಂಟ್ಗಳು ಮಾಡಿದ್ರಲ್ಲ, ಇದ್ರ ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಎವರೇಜ್ ಕಮೆಂಟ್ಗಳು ಇದಾವೆ. ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ, ಸೆಕೆಂಡ್ ಲೆವೆಲ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ, DBT ನೋ ಅಂತ ತೋರಿಸ್ತಾ ಇದೆ. ಯಾಕಂದ್ರೆ ಆಲ್ಮೋಸ್ಟ್ ಮೇನ್ ಟಾಪಿಕ್ಗಳನ್ನ ಕಮೆಂಟಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಉಳಿದಿರ್ತಕ್ಕಂಥ ಎಲ್ಲ ಟಾಪಿಕ್ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ ಇನ್ನೂ ಕೆಲವೊಂದಿಷ್ಟು ಎವರೇಜ್ ಕಮೆಂಟ್ಗಳಿದೆ. DBT ನೋ ಅಂತ ತೋರಿಸ್ತೆ ಏನು ಮಾಡಬೇಕು? DBT ನೋ ಅಂತ ತೋರಿಸಿದ್ರೆ ಗೌರ್ಮೆಂಟ್ ಕಡೆಯಿಂದ ನಿಮ್ಮ ಖಾತೆಗೆ ಫಂಡ್ ರಿಲೀಸ್ ಆಗಿಲ್ಲ ಅಂತೇಳಿ ಅರ್ಥ. DBT ಎಸ್ ಅಂತ ತೋರಿಸಿತ್ತು, ಅಮೌಂಟ್ ಮೆನ್ಷನ್ ಆಗಿತ್ತು ಅಂದರೆ ಫಂಡ್ ರಿಲೀಸ್ ಆಗಿದೆ ಅಂತೇಳಿ ಅರ್ಥ. ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಮೊದಲನೇ 2ನೇ ಹಂತದ ತಾಲೂಕು ಆಫೀಸಿಗೆ ಹೋಗಿ ವೆರಿಫಿಕೇಶನ್ನ ಮಾಡಿಸಿ, 3ನೇ 4ನೇ ಹಂತದ ಡಿಸ್ಟಿಕ್ ಆಫೀಸ್ಗೆ ಹೋಗಿ ವೆರಿಫಿಕೇಶನ್ನ ಮಾಡಿಸಿ. ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ಹೇಳಿದ್ದೀನಿ. ಇದೇ ರೀತಿಯಾಗಿ ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.